ಅಮೃತಧಾರ ಸೀರಿಯಲ್ ಪ್ರೀತಿಯಲ್ಲಿ ಮುಳುಗಿದ ಭೂಮಿ ಗೌತಮ್ ತಪ್ಪಿನ ಅರಿವು ಮಾಡಿಕೊಂಡ ಮಹಿಮಾ. ಅಮೃತಧಾರ ಜೀವ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿ. ಭೂಮಿಕಾ ಹಾಗೂ ಗೌತಮ್ ಹೊರಗಡೆ ಹೋಗ್ತಾ ಇದ್ದಾರೆ. ಅವರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಎಂಬ ಪ್ರಶ್ನೆ ನಿಮಗೆ ಮಾತ್ರವಲ್ಲ ಅವರಿಗೂ ಇದೆ. ಯಾಕೆಂದರೆ ಗೌತಮ್ ಬಾತ್ನಲ್ಲಿ ನಾವೆಲ್ಲಿ ಹೊರಗಡೆ ಹೋಗೋಣ ಅಂತ ಹೇಳಿ ಭೂಮಿಕಳನ್ನು ಕಾರ್ನಲ್ಲಿ ಕೂರಿಸಿಕೊಂಡು ಹೋಗಿರ್ತಾನೆ. ಅಷ್ಟರಲ್ಲಿ ಗೌತಮ್ಗೆ ಆನಂದ್ ಕಾಲ್ ಮಾಡ್ತಾನೆ. ಗೆಳೆಯ ಮತ್ತೆ ಏನು ಸಮಾಚಾರ, ಯಾವ ಕಡೆ ಹೊರಟಿದೆ ನಿಮ್ಮ ಜಂಬೂ ಸವಾರಿ ಎಂದು ಕೇಳ್ತಾನೆ. ನಾವು ಹೊರಟಿದ್ದೀವಿ ಒಂದ್ ಕಡೆ. ನಾವೆಲ್ಲಿಗೆ ಹೊರಟಿದ್ದೀವಿ ಅನ್ನೋದೆಲ್ಲ ನಿಮ್ಗೆ ಯಾಕೆ ಬೇಕು ಅಂತ ಕೇಳ್ತಾನೆ. ಈ ಬಾರಿ ಟ್ರೆಂಡಿಂಗ್ ನಲ್ಲಿರೋ ಜೋಡಿ ಅಂದ್ರೆ ನೀವೇ, ಹಾಗಾಗಿ ಫೋನ್ ಮಾಡಿ ವಿಚಾರಿಸೋಣ ಅಂದುಕೊಂಡೆ. ನಮ್ಗೆಲ್ಲ ಏನಾಗಿದೆ, ನಮ್ಗೆ ಮದುವೆಯಾಗಿ 2 ಮಕ್ಕಳು ಆಗಿದ್ದಾರೆ. ಹಾಗಾಗಿ ಈಗ ಎಲ್ಲ ವಿಚಾರನ ನಿಮ್ಮ ಹತ್ರ ಕೇಳೋದು ಅಂತ ಅವನು ಹೇಳ್ತಾನೆ. ನಾನು ಭೂಮಿಗೆ ಈಗ ಒಂದ್ ಕಡೆ ಹೋಗ್ತಾ ಇದ್ದೀವಿ. ಅವರು ಈ ಕಾರಲ್ಲಿ ನನ್ನ ಪಕ್ಕನೇ ಕೂತ್ಕೊಂಡಿದ್ದಾರೆ ಎಂದು ಹೇಳ್ತಾನೆ. ಅಂದರೆ ಈಗ ಬೇರೆ ಏನು ಮಾತನಾಡಬೇಕಾ, ಸುಮ್ಮನೆ ಫೋನ್ ಇಡು ಅಂತ ನೀನು ಹೇಳ್ತಾ ಇದ್ದೀಯ ಅಂತ ಅರ್ಥ ಅಲ್ವಾ ಅಂದು ಆನಂದ್ ಕೇಳ್ತಾನೆ. ಆದರೆ ಅಷ್ಟರಲ್ಲಿ ಗೌತಮ್ ಕಾಲ್ ಕಟ್ ಮಾಡ್ತಾನೆ. ಆ ನಂತರ ಭೂಮಿಕಾ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಕೇಳ್ತಾಳೆ. ನಂತರ ಭೂಮಿಕಾ ಕೇಳಿದಾಗ ಗೌತಮ್ಗೆ ಕಷ್ಟ ಆಗುತ್ತದೆ. ಹೇಳೋದನ್ನು ಹೇಳಿದ್ದೀನಿ, ಆದರೆ ಎಲ್ಲಿಗೆ ಇವ್ರನ್ನನ್ನು ಕರ್ಕೊಂಡು ಹೋಗಲಿ ಎಂದು ಅವನು ಯೋಚನೆ ಮಾಡ್ತಾ ಇರ್ತಾನೆ. ಭೂಮಿಕಾಳಿಗೆ ಈಗ ಅವಳ ಮೇಲೆ ಅನುಮಾನ ಬರುತ್ತದೆ. ನಿಮಗೆ ನಿಜವಾಗಿಯೂ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಿದ್ವಾ ಇಲ್ವಾ ಅಂತ ಕೇಳ್ತಾಳೆ. ಆಗ ಅವಳ ಹತ್ತಿರ ಏನು ಸುಳ್ಳು ಹೇಳಿ, ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ, ಎಲ್ಲ ಪರ್ಫೆಕ್ಟ್ ಪ್ಲಾನ್ ಮಾಡಿದ್ದೀನಿ ಎಂದು ಹೇಳಿದ್ದಾನೆ. ಇನ್ನು ಭೂಮಿಕಾ ಮನೆಯಲ್ಲಿ ಎಲ್ಲರೂ ಒಟ್ಟಾಗಿ ಕೂತು ಮಾತನಾಡ್ತಾ ಇದ್ದಾರೆ. ಮಾವ ಹರಕೆ ಹೊತ್ತು ಸೇವೆ ಮಾಡಿದ್ದಾರೆ ಎಂದು ಮಹಿಮಗೆ ಗೊತ್ತಾಗುತ್ತದೆ. ಅವನು, ಮಾಮ ಯಾಕೆ ನೀವು ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಎಂದು ಕೇಳಿದಾಗ, ನಿನಗೆ ಒಂದು ಮಗು ಆಗಲಿ, ಆಗ ನಾವೆಲ್ಲ ಸಂತೋಷದಿಂದ ಇರ್ತೀವಿ ಅಂತ ಅವಳು ಹೇಳ್ತಾಳೆ. ಆಗ ಮಹಿಮಾಗೆ ತುಂಬ ದುಃಖ ಆಗುತ್ತದೆ. ನಾನು ಇರೋ ಮಗುವನ್ನು ತೆಗೆಸಿಕೊಂಡಿದ್ನಲ್ಲ ಎಂದು ಹೇಳಿಕೊಂಡು ಇದ್ದಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.